ನನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ಆ ಜಲಕುಂಡನೇ ಮುಚ್ಚಾಕ್ಬಿಡ್ತಿದ್ದೆ. ಆದ್ರೆ ಈ ಪರಮಜ್ಞಾನಿ ತಥಾಚಾರ್ಯ ಹೆಂಡತಿ ಮಾತು ಕೇಳ್ಕೊಂಡು ಬಿಂದಿಗೆ ಎತ್ತಾ ಇದ್ದಾನೆ. ಅಯ್ಯೋ ಈಶ್ವರ, ನಾಳೆ ಬೆಳಿಗ್ಗೆ ಮತ್ತೆ ಬಿಂದಿಗೆ ನೀರು ತರಬೇಕಲ್ಲ. ಜೀವನನೆಲ್ಲ ಹಾಳು ಮಾಡೋದ್ರಿ ಸ್ತ್ರೀಯರು. ಅರೆ ಪಂಡಿತ ರಾಮಕೃಷ್ಣ, ನಾನು ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನು ನನ್ನ ನಗುನ ನಿಯಂತ್ರಣ ಮಾಡೋಕ್ಕಾಗದೇ ಇದ್ರಿಂದ ನಾನು ಕ್ಷಮೆ ಕೇಳ್ತೀನಪ್ಪ. ನೀನ್ ಕೂತ್ಕೊಳ್ಳೋ ಸ್ಥಾನವೇ ಉಲ್ಟಾ ಆಗೋಗಿದ್ಯಲ್ಲಪ್ಪ. ಆಚಾರ್ಯರೇ, ಅಲ್ಲಿ ನೋಡಿ, ನೀವು ಉಲ್ಟನೇ ಕೂತ್ಕೋಬೇಕು. ಇದೇನಿದು? ನಾನು ಪರಮಗುರು ತಾತಾಚಾರ್ಯ ಕೂಡ ಉಲ್ಟಾ ಕೂತ್ಕೋಬೇಕಾ? ಇಲ್ಲಿ ಏನ್ ನಡೀತಾ ಇದೆ? ಪಂಡಿತ ರಾಮಕೃಷ್ಣ, ಪ್ರಣಾಮಗಳು ಮಂತ್ರಿವರ್ಯ. ಪ್ರಣಾಮಗಳು. ವಾಸ್ತು ವಾಮಾಚಾರ್ಯರ ಹೊಸ ಆದೇಶ. ಮಹಾರಾಣಿ ಚಿನ್ನದೇವಿ ಇದನ್ನ ಪಾಲನೆ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಆದ್ರೆ ಮಂತ್ರಿವರ್ಯರೇ, ಈ ತರ ಆದ್ರೆ ದರ್ಬಾರ್ ಹೇಗ್ ನಡ್ಸೋದು? ಇದನ್ನೇ ನಾನು ಸಹ ಕೇಳ್ತಾ ಇರೋದು. ನಾವೊಂದ್ ಕೆಲ್ಸ ಮಾಡೋಣ, ನಾವು ನಮ್ ಸ್ಥಾನದಲ್ಲಿ ಕೂತ್ಕೊಳ್ಳೋಣ. ಮಾತಾಡೋಕ್ಕೂ ಮೊದ್ಲು ನಾನು ಚಪ್ಪಾಳೆ ತಡ್ತೀನಿ, ಅವಾಗ ನೀವು ಹಿಂದೆ ತಿರುಗಿ ನೋಡ್ಬೋದು. ಆಚಾರ್ಯರೇ, ನೀವ್ಯಾಕೆ ಎಡಗಡೆ ನೋಡ್ತಾ ಇದ್ದೀರಾ? ನಾನು ಬಲಗಡೆ ಇದ್ದೀನಲ್ವಾ? ಆಚಾರ್ಯರೇ, ಯಾವ ದಿಕ್ಕಿಂದ ಧ್ವನಿ ಬರುತ್ತೋ ಆ ಕಡೆ ತಿರ್ಕೊಳ್ಳಿ. ಒಂದ್ ವೇಳೆ ಬಲಗಡೆಯಿಂದ ಶಬ್ದ ಬಂದ್ರೆ ಆ ಕಡೆ ತಿರ್ಕೊಳ್ಳಿ, ಒಂದ್ ವೇಳೆ ಎಡಗಡೆಯಿಂದ ಶಬ್ದ ಬಂದ್ರೆ ಈ ಕಡೆ ತಿರ್ಕೊಳ್ಳಿ. ಅರ್ಥ ಆಯ್ತಾ? ಅರ್ಥ ಆಯ್ತು. ಹಾ, ಪಂಡಿತ ರಾಮಕೃಷ್ಣ, ಇದೇನದು ಅಪಹಾಸ್ಯ? ನೀನ್ ಯಾವ ದಿಕ್ಕಿನಲ್ಲೂ ಕಾಣ್ತಾ ಇಲ್ವಲ್ಲ ನನಗೆ. ಮತ್ತೆ ಚಪ್ಪಾಳೆ ಹೊಡಿದೆ. ಗುರುವರ್ಯರೇ, ಪಂಡಿತ ರಾಮಕೃಷ್ಣ, ನೀವಿಬ್ಬರು ಇಲ್ಲಿ ನಮ್ಮ ಮುಂದೆ ಬನ್ನಿ. ಬಂದೆ ಮಹಾಪ್ರಭು. ಬರುತ್ತಿದ್ದೀರಾ ನೀವಿಬ್ಬರು? ಬಂದೆ ಮಹಾಪ್ರಭು. ಮಹಾರಾಜ್ರೆ, ಸ್ಥಿತಿ ಬಹಳ ಗಂಭೀರವಾಗಿದೆ. ಬಹಳ. ನನ್ನ ಹೆಂಡತಿ ಹುಚ್ಚಿ ಆಗೋಗಿದ್ದಾಳೆ. ನನಗೆ ತಿಳಿತಾ ಇಲ್ಲ ಯಾವಾಗ ಅವಳು ವರುಣಮಾಲ ಆಗಿರ್ತಾಳೆ, ವಾಮಾಚಾರಿ ಆಗಿರ್ತಾಳೆ ಅಂತ. ನೀವು ನೋಡಿದಿರ ನಾನು ಕೂತ್ಕೊಳ್ಳೋ ಭಾವಭಂಗಿ? ನಾನು ನನ್ನ ಸ್ಥಾನದಲ್ಲಿ ಕೂತ್ಕೊಳ್ಳುವಾಗ ಎಂತ ವಿಕಟ ಸ್ಥಿತಿಯಲ್ಲಿದ್ದೀನಿ ನಾನು ಅಂತ. ಹೇಗೆ ನೋಡುವುದು ಗುರುವರ್ಯರೇ ನಿಮ್ಮ ಭಾವನೆಗಳನ್ನು? ನಮ್ಮ ಸಿಂಹಾಸನವನ್ನು ತಿರುಗಿಸಿ ಇಟ್ಟಿದ್ದಾರೆ ನಿಮ್ಮ ಧರ್ಮಪತ್ನಿ. ಮಹಾಪ್ರಭು, ಈ ಸಮಸ್ಯೆಗೆ ಪರಿಹಾರನ ನಾನು ಈಗ ಮಾಡ್ತೀನಿ. ನಾನು ಈಗ ಬರ್ತೀನಿ. ಇವನ್ ಸಮಾಧಾನ ಮಾಡ್ತಾನಂತೆ. ನಾನು ರಾಜ ಪುರೋಹಿತ ತಾತಾಚಾರ್ಯ ವಾಮಾಚಾರ್ಯ ನಿಭಾಯಿಸಕ್ಕಾಗ್ತಾ ಇಲ್ಲ, ಇವನು ಸಮಾಧಾನ ಮಾಡ್ತಾನಂತೆ.
ಮಹಾಪ್ರಭು, ನೀವೀ ಕನ್ನಡಲಿ ಪ್ರತಿಬಿಂಬನ ನೋಡಿ ಕಾರ್ಯಕಲಾಪನ ಮಾಡ್ಬೋದು. ಈಗ ಇವನ್ ನೋಡಿ ಪಂಡಿತ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನ, ಇವನು ಸಮಸ್ಯೆನ ಬಗೆಹರಿಸುವಂತ ರೀತಿಯನ್ನ. ಪಂಡಿತ ರಾಮಕೃಷ್ಣ, ಇದು ಸಮಸ್ಯೆಯ ಪರಿಹಾರ ಖಂಡಿತವಲ್ಲ, ತುಣುಕು ಅಷ್ಟೇ, ತುಣುಕು. ನಮಗೆ ಸಂಪೂರ್ಣ ಪರಿಹಾರ ಬೇಕು. ಗುರುವರ್ಯರೇ, ಹೇಳಿ. ನೀವು ನಿಮ್ಮ ಧರ್ಮಪತ್ನಿ ಗುರುಮಾತಾರೊಂದಿಗೆ ಮಾತನಾಡಿದಿರೆ? ಮಹಾರಾಜರೇ, ತಿಳಿಸುವಂತ ಎಲ್ಲಾ ಪ್ರಯತ್ನಗಳನ್ನ ಮಾಡಿ ಆಯ್ತು. ನಾನು ರಾಜಪುರೋಹಿತ ತಥಾಚಾರ್ಯನಾಗಿ ರಾಜ್ಯದ ಹಿತಾಸಕ್ತಿಯಿಂದ ಮಹತ್ವಪೂರ್ಣವಾದದ್ದು ಇನ್ನೇನೂ ಇಲ್ಲ. ಅವಳು ನನ್ನ ಧರ್ಮಪತ್ನಿ, ನನ್ನ ಜೀವನದ ಅರ್ಧ ಭಾಗವೇ ಆಗಿರಬಹುದು. ನಾನು ವ್ಯಕ್ತಿಗತವಾಗಿ ಮಾಡುವಂತ ಕರ್ತವ್ಯವನ್ನ ಯಾವುದೇ ರೀತಿ ನಿಲ್ಲಿಸುವ ಹಕ್ಕು ಅವಳಿಗಿಲ್ಲ. ಬಲಿದಾನದ ಸಮಯ ಬಂದಿದೆ ಮಹಾರಾಜರೇ, ಬಂದಾಯ್ತು ಬಲಿದಾನವನ್ನ ಕೊಡುವಂತ ಸಮಯ. ನೀವು ಏನ್ ಹೇಳ್ತಿದ್ದೀರಾ ಆಚಾರ್ಯರೇ? ಮಹಾರಾಜರೇ, ಈ ವರುಣಮಾಲ ಅರ್ಥಾತ್ ವಾಮಾಚಾರ್ಯ ಸ್ವತಂತ್ರವಾಗಿ ಇರುವಂಥದ್ದು ಈ ರಾಜ್ಯಕ್ಕೆ ಶುಭವಲ್ಲ. ನಾನು ಈ ತ್ಯಾಗ ಮಾಡೋದಕ್ಕಾಗಿ ತಯಾರಾಗಿದ್ದೀನಿ ಮಹಾರಾಜರೇ. ನನ್ನ ಹೃದಯವನ್ನು ಕಲ್ಲು ಮಾಡಿಕೊಂಡು ನಾನು ಈ ನಿವೇದನೆಯನ್ನು ನಿಮ್ಮಲ್ಲಿ ಇಡ್ತಿದ್ದೀನಿ ಮಹಾರಾಜರೇ. ಗುರುವರ್ಯರೇ, ನಾವು ನಿಮ್ಮ ಭಾವನೆಗಳ ಪ್ರಶಂಸೆ ಮಾಡುತ್ತೇವೆ, ಆದರೆ ಇದು ಸಾಧ್ಯವಿಲ್ಲ. ಅವರು ಗುರುಮಾತೆ ನಮಗೆ, ಹಾಗೂ ಯಾವ ಅಪರಾಧದ ಮೇಲೆ ಅವರನ್ನು ಕಾರಾಗೃಹಕ್ಕೆ ಹಾಕುವುದು? ಅದು ರಾಜಕಾರ್ಯದ ಅವಿರೋಧವನ್ನ ತೋರಿದಂತ ಅಪರಾಧಕ್ಕಾಗಿ ಒಳಗಡೆ. ಕ್ಷಮಿಸಿ ಆಚಾರ್ಯರೇ, ಆದ್ರೆ ವಾಮಾಚಾರ್ಯ ಅವರು ಕೇವಲ ನಿರ್ದೇಶನ ಮಾಡ್ತಾರೆ. ಆದೇಶ ಮಹಾರಾಣಿ ಚಿನ್ನಾದೇವಿ ಅವ್ರದಲ್ವಾ? ಮಹಾರಾಜರಿಗೆ ಜಯವಾಗಲಿ. ಶುಭ ಸಮಾಚಾರ ಇದೆ ಮಹಾರಾಜರೇ. ಈ ವರ್ಷ ನಮ್ಮ ರಾಜ್ಯದಲ್ಲಿ ಒಳ್ಳೆ ಧಾನ್ಯ ಉತ್ಪತ್ತಿಯಾಗಿದೆ. ಹಾಗಾಗಿ ನಮ್ಮ ರೈತರಿಗೆ ತುಂಬಾ ಸಂತೋಷ ಆಗಿದೆ. ಅಷ್ಟೇ ಅಲ್ಲ ಮಹಾರಾಜರೇ, ನಮ್ಮ ಪಕ್ಕದ ದೇಶದ ರಾಜ ನಮ್ಮ ಮೇಲೆ ದ್ವೇಷ ಇಟ್ಕೊಂಡಿದ್ದವರು ಯಾವುದೋ ಕಾರಣದಿಂದ ಅಸ್ವಸ್ಥರಾಗಿದ್ದಾರೆ. ಈಗ ಅವ್ರ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಮ್ಮ ಮೇಲೆ ಅವರು ಯಾವುದೇ ರೀತಿ ಪ್ರಹಾರ ಮತ್ತೆ ಆಕ್ರಮಣ ಮಾಡೋದಿಕ್ಕಾಗಲ್ಲ. ಇನ್ನೊಂದು ಶುಭ ಸಮಾಚಾರ ಇದೆ ಮಹಾರಾಜರೇ. ಹೇಗೆ ಇವತ್ತು ನಮ್ಮ ರಾಜ ದರ್ಬಾರಿನಲ್ಲಿ ಬಿಟ್ಟು ಬಿಡಲೇಬೇಕು, ಬದಲಾಯಿಸಲೇಬೇಕು. ಸಂಸಾರ ಎಂಬುವುದು ಅಜ್ಞಾನಿಗಳ ಸಾಗರ. ಬಿಟ್ಟು ಬಿಡಲೇಬೇಕು, ಬದಲಾಯಿಸಲೇಬೇಕು. ಇವತ್ತು ಈ ಸಮಸ್ಯೆಗೆ ಪರಿಹಾರವನ್ನ ಶಾಶ್ವತವಾಗಿ ಕಂಡುಹಿಡಿಬೇಕು. ಮಹಾರಾಜರಿಗೆ ವಾಸ್ತುವೇದಾಚಾರ್ಯ ವಾಮಾಚಾರ್ಯರ 1000 ಪ್ರಣಾಮಗಳು. ಪ್ರಣಾಮಗಳು ನಿಮಗೂ ಕೂಡ. ಮಹಾರಾಜರು ಕೂಡ ಪ್ರಣಾಮ ತಿಳಿಸ್ತಿದ್ದಾರೆ. ನೀವ್ ಎಲ್ರೂ ಕೂಡ ನೋಡಿದೀರಾ ನನ್ನ ವಾಸ್ತುಶಾಸ್ತ್ರದ ಪ್ರಭಾವನ. ಪ್ರಾತಃ ಕಾಲದಿಂದ ಶುಭ ಸಮಾಚಾರಗಳು ಬರ್ತಾ ಇದೆ. ರಾಜ್ಯದ 4 ಮೂಲೆಗಳಲ್ಲಿ ಶುಭಾನೇ ಆಗ್ತಾ ಇದೆ. ಇದೆಲ್ಲ ಆಗಿದ್ದು ಮಹಾರಾಜರ ಈ ಸಿಂಹಾಸನನ ತಿರುಗಿಸಾಕಿದ್ರ ಪರಿಣಾಮನೇ. ವಾಮಾಚಾರ್ಯರಿಗೆ 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 ಪಂಡಿತ ರಾಮಕೃಷ್ಣ, ನಿಮ್ಗೆ ತಿಳಿದಿರಬಹುದು, ನಮ್ಗೆ ಗೊತ್ತಿಲ್ದಿರೋ ವಿಷಯಗಳಲ್ಲಿ ನಾವು ಹಸ್ತಕ್ಷೇಪ ಮಾಡ್ಲೇಬಾರ್ದು. ಮತ್ತೆ ನೀವು ರಾಜಪುರೋಹಿತ ತಾತಾಚಾರ್ಯರೇ, ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ನಿಮ್ಮನ್ನ ನನ್ನ ವಾಸ್ತುಶಾಸ್ತ್ರದ ಚಮತ್ಕಾರಗಳು ಸ್ತಬ್ಧ ಮಾಡಿರಬಹುದು. ನನ್ನ ಕೆಲಸ ಕಾರ್ಯಗಳಿಗೆ ನೀವು ತೊಂದರೆ ಮಾಡೋದಿಲ್ಲ ಅಂತ ನಾನು ನಂಬಿದ್ದೀನಿ. ಮಹಾರಾಜರೇ, ನಮ್ಗೆ ನಮ್ಮ ದಕ್ಷಿಣನ ಕೊಟ್ಬಿಡಿ ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ಮಂತ್ರಿಗಳೇ, ಗುರುಮಾತೆ ವಾಮಾಚಾರ್ಯರಿಗೆ ಅವರ ದಕ್ಷಿಣೆ ನೀಡಿ. ಆಗ್ಲಿ ಮಹಾರಾಜರೇ. ವಾಮಾಚಾರ್ಯರಿಗೆ 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 ಜಯ ಶಿವಶಂಕರ. ವಾಮಾಚಾರ್ಯರಿಗೆ ವಾಮಾಚಾರ್ಯರಿಗೆ
ಜಯ ಶಿವಶಂಕರ. ಬಿಟ್ಟು ಬಿಡಲೇಬೇಕು, ಬಿಟ್ಟು ಬಿಡಲೇಬೇಕು, ಬದಲಾಯಿಸಲೇಬೇಕು, ಬದಲಾಯಿಸಲೇಬೇಕು. ನಮಗನಿಸುತ್ತಿದೆ ನಮ್ಮ ಸಿಂಹಾಸನ ಯಾವತ್ತಿಗೂ ಸರಿ ಹೋಗುವುದೇ ಇಲ್ಲವೆಂದು. ವಾ ವಾ ವಾ, ಎಷ್ಟೊಂದು ಉಡುಗೊರೆಗಳು ಬಂದಿವೆ. ನನಗನ್ಸುತ್ತೆ ರಾಜ್ಯದಲ್ಲಿ ನಮ್ಮ ಭಕ್ತರ ಹೊಟ್ಟೆ ತುಂಬಿದೆ ಅಂತ. ಇಲ್ಲ ಗುರುಗಳೇ, ಈ ಎಲ್ಲ ಉಡುಗೊರೆಗಳು ನಮ್ಮ ಗುರುಗಳಾದ ವಾಮಾಚಾರ್ಯರಿಗೆ. ವಿಜಯನಗರದ ಪ್ರಜೆಗಳು ವಾಮಾಚಾರ್ಯರಿಗೆ ಭಕ್ತರಾಗಿದ್ದಾರೆ. ಆ, ಇದಂತೂ ಆಶ್ಚರ್ಯವಾಗಿದೆಯಲ್ಲ. ಯಾವುದು ನಾವು ಶಾಪ ಅನ್ಕೊಂಡ್ವೋ ಅದು ವರ ಆಗಿದೆ. ಧನ್ಯ ನೀನು, ಮಹಾನ್ ನೀನು. ನನ್ನನ್ನು ಕ್ಷಮಿಸ್ಬಿಡು. ಸ್ವಾಮಿ, ನೀವ್ ಏನ್ ಮಾಡ್ತಾ ಇದ್ದೀರಾ? ಶಿವ 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 ಶಿವ, ನಾನು ನಿಮ್ಮ ಧರ್ಮ ಪತ್ನಿ ಸ್ವಾಮಿ. ಈ ತರ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿ ಯಾಕೆ ನನ್ನನ್ನ ಪಾಪಿ ಮಾಡ್ತಿದ್ದೀರಾ ಸ್ವಾಮಿ? ಈ ಉಡುಗೊರೆಗಳೇ ಹೇಳ್ತಾ ಇವೆ ರಾಜ್ಯದಲ್ಲಿ ನಿನ್ನ ಪ್ರಸಿದ್ಧಿ ಹೇಗಿದೆ ಅಂತ. ಈ ಕಾಣಿಕೆ ಸ್ವಾಮಿ, ಈ ಕಾಣಿಕೆ ನನ್ಗೋಸ್ಕರ ಅಲ್ಲ, ಇದು ಗುರುಮಾತೆ ವಾಮಾಚಾರ್ಯರಿಗೋಸ್ಕರ. ಧನ್ಯ ವಾಮಾಚಾರ್ಯರೇ, ಮಹಾನ್ ನೀವು, ಎಲ್ಲಕ್ಕಿಂತ ದೊಡ್ಡವರು ನೀವು. ನನಗೀಗ ಅವರ ವಾಸ್ತುಶಾಸ್ತ್ರದ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ. ಸ್ವಲ್ಪ ನೀನು ನಮ್ಮ ಬಗ್ಗೆನೂ ಕೇಳಬಹುದಲ್ಲ ಅವ್ರ ಹತ್ರ. ನನಗೂ ಕೂಡ ವಾಸ್ತುಶಾಸ್ತ್ರದ ಕೆಲವು ಲಾಭಗಳು ಆಗ್ಬೋದಲ್ಲ. ಸ್ವಾಮಿ, ಈ ಕೆಲ್ಸನ ನಾನು ಎಲ್ಲಕ್ಕಿಂತ ಮೊದ್ಲೇ ಮಾಡ್ದೆ. ಹೌದಾ? ಹಾ, ಏನ್ ಹೇಳಿದ್ದಾರೆ ಅವ್ರು ನನ್ನ ಬಗ್ಗೆ? ಸ್ವಾಮಿ, ಅವ್ರು ಏನ್ ಹೇಳಿದ್ರು ಅಂದ್ರೆ, ನೀವು ಮನೆಯಿಂದ ಹೊರಗೆ ಎಲ್ಲಕ್ಕಿಂತ ಎತ್ತರವಾದ ಮರದ ಮೇಲೆ ಕೇಸರಿ ಬಣ್ಣ ಧ್ವಜ ಹಾರಿಸ್ಬೇಕು. ಇದರಿಂದ ನಿಮ್ಮ ಕೀರ್ತಿ ಪತಾಕೆ 4 ದಿಕ್ಕುಗಳಲ್ಲಿ ಹಾರಾಡ್ಬಿಡತ್ತೆ. ಧನ್ಯ ವಾಮಾಚಾರ್ಯರೇ, ನಾನು ಈಗಲೇ ಈ ಕೂಡ್ಲೇನೆ ಈ ಸೇವೆ ಮಾಡೋದಕ್ಕೋಸ್ಕರ ಧ್ವಜ ತರೋದಕ್ಕೆ ಆದೇಶ ಇಲ್ಲ ಮಾಡಿ. ಇಲ್ಲ ಸ್ವಾಮಿ, ಈ ಕೆಲ್ಸನ ಸ್ವಯಂ ನೀವೇ ಮಾಡ್ಬೇಕು. ನಾನೇ ಮಾಡ್ಬೇಕಾ? ಹೌದು. ಮರ ಹತ್ತಿ ಧ್ವಜ ಕಟ್ಟಬೇಕಾ? ಎಲ್ಲಕ್ಕಿಂತ ಎತ್ತರವಾದ ಮರ ಹತ್ತಿ. ಎಲ್ಲಕ್ಕಿಂತ ಎತ್ತರವಾದ ಮರ ಹತ್ಬೇಕಾ? ಹೌದು ಸ್ವಾಮಿ. ಈ ಕಾರ್ಯಕ್ಕೆ ನಿಮಗ್ ಸಹಾಯನ ವಾಮಾಚಾರ್ಯರ ಶಿಷ್ಯರಾದ ಧನಾಚಾರ್ಯ, ಮನಾಚಾರ್ಯ ಮಾಡ್ತಾರೆ. ಸರಿ, ಖಂಡಿತ ಆಗ್ಲಿ. ನಾನು ಪ್ರಾತಃ ಕಾಲ ಕುಂಡದಿಂದ ನೀರು ತಂದ ನಂತರ ನನ್ನ ಕೀರ್ತಿಯ ಧ್ವಜವನ್ನು ಹಾರಿಸೋದಕ್ಕೆ ಖಂಡಿತ ಹೋಗ್ತೀನಿ. ಖಂಡಿತ. ವಾಮಾಚಾರ್ಯರಿಗೆ ನನ್ನ ಪರವಾಗಿ ವಂದನೆಗಳನ್ನ ತಿಳಿಸ್ಬಿಡಿ. ಖಂಡಿತ ಸ್ವಾಮಿ, ಖಂಡಿತ. ದನಿಮನೆ, ಹೇಳಿ ಗುರುಗಳೇ. ಹುಡುಕಿ ಎಲ್ಲಕ್ಕಿಂತ ಎತ್ತರವಾದ ಮರ. ಆಯ್ತು ಗುರುಗಳೇ. ಇಲ್ಲಿದೆ ಗುರುಗಳೇ, ಇಲ್ಲಿದೆ ಅತ್ಯಂತ ಎತ್ತರವಾದ ಮರ. ಹಾಯ್ ಮರ. ಅಯ್ಯ, ಅರೆ ದನಿಮನೆ, ಹೇಳಿ ಗುರುಗಳೇ. ಹಿಡ್ಕೊಂಡ್ಬಿಟ್ಟಿದೆ. ಏನಾಯ್ತು ಗುರುಗಳೇ? ಕೂತ್ಗೆ ಹಿಡ್ಕೊಂಡ್ಬಿಟ್ಟಿದೆ. ಹೌದಾ? ಆದ್ರೆ ನಾನು ಈ ಮರನ ಹೇಗತ್ತೋದು? ಅಯ್ಯೋ ಗುರುಗಳೇ, ದೇವರ ಸ್ಮರಣೆ ಮಾಡ್ತಾ ಮೇಲ್ ಹತ್ಬಿಡಿ. ಹಾಕ್ರೋ ಏಣಿ. ಇನ್ನೂ ಮೇಲೆ. ಹೆದರ್ಕೋಬೇಡಿ ಗುರುಗಳೇ, ಹತ್ತಿ. ಏಣಿ ಹಿಡ್ಕೊಳ್ಳ ಗುರುಗಳೇ. ಹಾ, ಬೇಡ. ನಾನು ಮಹಾಪುರೋಹಿತ ತಥಾಚಾರ್ಯ, ಯಾವ ಅವಶ್ಯಕತೆನೂ ಇಲ್ಲ ನನಗೆ. ಧ್ವಜ ಕೊಡು, ಧ್ವಜ. ತಗೊಳ್ಳಿ ಗುರುಗಳೇ, ತಗೊಳ್ಳಿ. ಹಾ. ಅಣಿ, ಅಲ್ಲೋಡು 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 ಅಲ್ಲೋಡು. ಏನ್ ನೋಡ್ಲಿ? ಅರೆ ಮಾವಿನ ಹಣ್ಣು. ಮಾವಿನ ಹಣ್ಣು. ಕೆಳಕ್ ಬರೋಷ್ಟೊತ್ತಿಗೆ ನಾವು ಮಾವಿನ ಹಣ್ಣು ಕಿತ್ಕೊಂಡ್ಬಿಡೋಣ. ಒಳ್ಳೆ ವಿಚಾರ. ನಡಿ ನಡಿ. ನಡಿ ನಡಿ. ಅಲ್ಲೋಡು ಮಾವಿನ ಹಣ್ಣು. ಕಲ್ಲು ಕಲ್ಲು. ಅಯ್ಯೋ ಅಯ್ಯೋ, ಓಡೋ ದಣಿ, ಓಡೋ. ಅಯ್ಯ, ಏಣಿ ಕಂಡ್ರೋ. ಅಯ್ಯೋ ದಣಿ, ಎದ್ದೇಳೋ ಎದ್ದೇಳು. ಅಯ್ಯೋ, ಅದನ್ನ ಬಿಟ್ಟಾಕೋ, ಬಾರೋ ಹೋಗೋಣ. ಮೂರ್ಖರ, ಕೆಳಗೆ ಹೇಗೋ ಇಳಿಲಿ. ಎಂಥ ಭಾಗ್ಯ
ಭಾಗ್ಯ ನಮ್ದು. ಬನ್ನಿ ಬನ್ನಿ, ದಯವಿಟ್ಟು ಬನ್ನಿ. ಸ್ವಾಗತ, ಸುಸ್ವಾಗತ. ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಕಾಮಾಕ್ಷಿ ಅಂತ ಹೇಳಿ ಗ್ರಾಚಾರ ಮನೆಗೆ ಬಂದಿದೆ. ಎತ್ತಿ ಆರ್ತಿ ಚೆನ್ನಾಗಿ ಎತ್ತಿ. ಜೀವನದಲ್ಲೇ ಮೊದಲನೇ ಸಲ ಸಮಸ್ಯೆ ಮನೆಗೆ ಬಂದಾಗ ಆರ್ತಿ ಮಾಡಿ ಕರ್ಕೊಳ್ಳೋದನ್ನ ನೋಡ್ತಿರೋದು. ಎತ್ಕೊಳ್ಳಿ. ಆಹಾ, ಅಯ್ಯೋ ಎಂತ ಬುದ್ಧಿವಂತರು. ಏನ್ ಎತ್ಕೋಬೇಕು ಅಂತ ಹೇಳಲೇ ಇಲ್ಲ, ಹಾಗೆ ಎತ್ಕೊಂಡ್ಬಿಟ್ರು. ವಾ 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 ವಾ. ಅಮ್ಮ ಹೇಳ್ತಿದ್ದಾರೆ, ನಿಮ್ಮ ಪುಣ್ಯ ಪ್ರತಾಪದಿಂದ ನಮ್ಮ ಎಲ್ಲ ವಿಘ್ನನು ನಿವಾರಿಸ್ಬಿಡಿ ಅಂತ. ನಮ್ಮ ಮನೇಲಿ ಸುಖ ಸಮೃದ್ಧಿ ಹಾಗೆ ಉಳಿಬೇಕು. ಅದಕ್ಕೇನಾದ್ರೂ ಪರಿಹಾರ ತಿಳಿಸಿ. ಜಯ ಶಿವಶಂಕರ. ಈ ಮನೆಯಲ್ಲಿ ಮರದ ದೋಷ ಇದೆ. ಮರನ ಎತ್ತಬೇಕು. ಕೇಳಿಸ್ಕೊಂಡಿ ಅಮ್ಮ? ಆ ದೊಣ್ಣೆನ ತೆಗೆದು ಎಸ್ಬಿಡು. ಕೇವಲ ಈ ದೊಣ್ಣೆ ಮಾತ್ರ ಅಲ್ಲ, ಈ ಮನೆಯಲ್ಲಿರೋ ಎಲ್ಲಾ ಮರದ ವಸ್ತುಗಳನ್ನು ತೆಗಿಲೇಬೇಕು. ನೀವೇನ್ ಹೇಳ್ತಿದ್ದೀರಾ? ನಮ್ ಮನೇಲಿ ಇರೋದು ಎಲ್ಲ ವಸ್ತುಗಳು ಮರದ್ದೆ. ಬಾಗಿಲು, ಕಿಟಕಿ, ಕುರ್ಚಿ ಎಲ್ಲದು. ಇದನ್ನೆಲ್ಲ ಎಸ್ದು ಬಿಟ್ರೆ ಮನೇಲಿ ಏನ್ ಉಳ್ಕೊಳ್ಳುತ್ತೆ? ಒಂದ್ ವೇಳೆ ಇದು ಉಳ್ಕೊಂಡ್ರು ಕೂಡ ಮತ್ತೇನು ಉಳಿಯೋದಿಲ್ಲ ರಾಮಕೃಷ್ಣ. ಈ ಹಣ, ವೈಭವ, ಮಾನ, ಮರ್ಯಾದೆ, ಯಶಸ್ಸು ಯಾವುದು ಉಳಿಯೋದಿಲ್ಲ. ಪರಿಹಾರ ಹೇಳೋದು ನನ್ನ ಕೆಲಸ. ಅದನ್ನ ಪಾಲಿಸೋದು ಅಥವಾ ಬಿಡೋದು ನಿಮ್ಮ ವೈಯಕ್ತಿಕ ನಿರ್ಣಯ ಆಗಿರುತ್ತೆ. ಜಯ ಶಿವಶಂಕರ, ಜಯ ಶಿವಶಂಕರ. ವಾಮಾಚಾರ್ಯರಿಗೆ ಜಯವಾಗಲಿ. ಮುತ್ಕೇನ್ ನೋಡು, ಒಳ್ಳೆ ಕಪ್ಪೆನ್ ತರ ನೇತಾಡ್ತಿದ್ದಾನೆ. ದನಿಮನಿ, ದಡ್ಡನ ಮಕ್ಳ, ನನ್ನನ್ನ ಈ ಮಾವಿನ ಮರದಲ್ಲಿ ಮಾವಿನ ಹಣ್ಣಿನ ತರ ನೇತಾಡೋದಕ್ಕೆ ಬಿಟ್ಟು ಎಲ್ಲಿಗ್ರ ಹೋಗಿದ್ರಿ ನೀವು? ಅದು ಗುರುಮಾತೆ ಮುಖ್ಯವಾದ ಕೆಲಸ ಕೊಟ್ಟಿದ್ರಲ್ಲ, ಅವ್ರ ಸೇವೆಗೋಸ್ಕರ ಹೋಗಿದ್ವಿ. ನನ್ನನ್ನ ಕೆಳಗಿಳಿಸ್ರು. ಈಗ್ಲೇ ಹಾಕ್ತೀವಿ. ಇಟ್ರಿ. ಬನ್ನಿ ಗುರುಗಳೇ, ಕೆಳಗಡೆ ಬನ್ನಿ. ಇಲ್ಲ, ಏನು ಆಗಲ್ಲ ಗುರುಗಳೇ, ಏಣಿ ಮೇಲೆ ಕಾಲಿಡಿ ಅಷ್ಟೇ. ಸುಲಭದ ಕೆಲಸ ಅಷ್ಟೇ. ಗುರುಗಳೇ, ಧ್ವಜ ಕೆಳಗ್ ಬಿದ್ದೋಯ್ತು. ಅಯ್ಯೋ, ಈಗ ಧ್ವಜ ಮುಖ್ಯ ಏನ್ರ? ಇಲ್ಲ, ಜೀವನ ಸಂಕಟದಲ್ಲಿ ಸಿಕ್ಕಾಕೊಂಡಿದೆ. ನಾನು ಕೆಳಗೆ ಬರ್ಬೇಕು. ಅಯ್ಯೋ, ಇಟ್ಟಿದೀವಿ ಗುರುಗಳೇ. ಹಾಗೆ ನಿಮ್ ಕಾಲನ್ನ ಏಣಿ ಮೇಲೆ ಇಡಿ. ಬಲ್ಗಡೆ ಬಲ್ಗಡೆ. ಸರಿ ಸರಿ, ಹಾಕು ಏಣಿ, ಹಾಕು ಏಣಿ. ಬಲಕ್ಕಲ್ಲ ಮಣಿ, ಎಡಕ್ಕೆ. ಅಯ್ಯೋ, ಬಲಗಡೆ ಅಲ್ಲ ಗುರುಗಳೇ, ಎಡಗಡೆ. ಎಡ ಅಲ್ಲ, ಬಲ. ಏನ್ರೋ ಎಡ ಬಲ ಎಡ ಬಲ ಅನ್ಕೊಂಡು ನನಗೆ ನೀವು ಸಹಾಯ ಮಾಡ್ತಾ ಇದ್ದೀರಾ, ಇಲ್ಲ ನನ್ನ ಸಂಕಟನ ಜಾಸ್ತಿ ಮಾಡ್ತಾ ಇದ್ದೀರಾ? ಗುರುಗಳೇ, ನಾವು ನಿಮ್ಮನ್ನ ಈ ಸಂಕಟದಿಂದ ಕಾಪಾಡೋಕ್ಕಾಗಲ್ಲ. ಮಹಾರಾಜರಿಗೆ ಸೂಚನೆ ಕೊಡ್ತೀವಿ, ಈ ಸಮಸ್ಯೆಯಿಂದ ಅವರೇ ನಿಮ್ಮನ್ನ ಕಾಪಾಡ್ಲಿ. ಬಾ 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 ಬಾ. ಮಹಾರಾಜರಿಗೆ ಸೂಚನೆ ಕೊಡಬೇಡಿ. ಆಮೇಲೆ ಮಹಾರಾಜರು ನಾನೇನಂತ ಹೇಳಿ, ನಾನು ಯಾಕೆ ಮರ ಹತ್ತಿದ್ದೆ ಅಂತ. ದನಿಮನಿ, ಶುಭ ಸಮಾಚಾರ ಮಹಾರಾಜರೇ. ನಮ್ಮ ಪಕ್ಕದ ರಾಜ್ಯದವರು ನಮ್ಮ ಸಂಧಿ ಪ್ರಸ್ತಾವನೆಯನ್ನ ಸ್ವೀಕಾರ ಮಾಡಿದ್ದಾರೆ. ನಮ್ಮಗಳ ಮಧ್ಯೆ ಇರೋ ದ್ವೇಷವನ್ನ ಬಿಡೋದಿಕ್ಕೆ ನಾವು ಈ ದೀಪಾವಳಿಯ ಸಂದರ್ಭದಲ್ಲಿ... ಸಾಕು ಮಹಾಮಂತ್ರಿಗಳೇ, ಶಾಂತರಾಗಿರಿ. ಶುಭ ಸಮಾಚಾರಗಳು ಸಾಕು. ಇನ್ನು ನಮ್ಮ ದೃಷ್ಟಿಯಲ್ಲಿ ಶುಭ ಸಮಾಚಾರವೆಂದರೆ ಗುರುವರ್ಯರು ವಾಮಾಚಾರ್ಯರನ್ನು ನಿಯಂತ್ರಣ ಮಾಡಿರುವುದು ಎಂದು. ಗುರುವರ್ಯರು ಬಂದರೆ... ಇಲ್ಲ ಮಹಾಪ್ರಭು, ನಾನು ಈಗಲೇ ತಿಳ್ಕೊಂಡು ಬರ್ತೀನಿ. ಏನು ಲಾಭವಿಲ್ಲ. ನಾವು ಗುರುವರ್ಯರಿಗೆ 2 ದಿನದ ಕಾಲಾವಧಿ ಕೊಟ್ಟಿದ್ದೆವು, ಅದರಲ್ಲಿ 1 ದಿನ ಮುಗಿದು ಹೋಗಿದೆ. ಈಗ ನಮಗನಿಸುತ್ತಿದೆ ಇದು ಗುರುವರ್ಯರ ಕೈಯಲ್ಲಿ ಸಾಧ್ಯವಿಲ್ಲವೆಂದು. ರಾಮ, ತಯಾರಾಗಿರು. ಈ ಸಮಸ್ಯೆ ಕೂಡ ಈಗ ನಿನ್ನ ಹತ್ರನೇ ಬರುತ್ತೆ.